ಮಾನವನಿಗೆ ಮಹಾದೇವನಿತ್ತ ದಿವ್ಯ ಕಾಣಿಕೆ 100 ವಸಂತಗಳ ಬದುಕು. ಇಂತಹ ಅಪರೂಪವಾದ ಬದುಕನ್ನು ಭಗವಂತ ಕರುಣಿಸಿದಾನೆ. ಆದ್ದರಿಂದ ಅಂಥ ಬದುಕನ್ನು ನಾವು ಕೆಡಿಸಿಕೊಳ್ಳಲಾರ್ದಂಗೆ ಅದನ್ನು ಭಗವಂತನಿಗೆ ನೈವೇದ್ಯ ರೂಪದೊಳಗೆ ಸಮರ್ಪಣೆ ಮಾಡಬೇಕಾಗ್ತದೆ. ಆವಾಗಲೇ ಆ ಬದುಕಿಗೆ ಒಂದಿಷ್ಟು ಬೆಲೆ ಬರ್ತದೆ, ಹೊರತು ಇರದಿದ್ದರೆ ಬೆಲೆ ಬರೋದಿಲ್ಲ. ಈಗ ಅಪ್ಪುಗಳಿಗೂ ಒಂದು ಬದುಕು ಕೊಟ್ಟಿದ್ದ ಭಗವಂತ, ನಮಗೂ ಒಂದು ಬದುಕ ಕೊಟ್ಟಾನ. ಅವರು ಇದೇ ಜಗತ್ತಿನೊಳಗೆ ಬಾಳಿ ಬದುಕಿದ್ರು, ನಾವು ಇದೇ ಜಗತ್ತಿನೊಳಗೆ ಬಾಳಿ ಬದುಕಾಕತ್ತೀವಿ. ಆದರೆ ಅವರು ನಡೆದಾಡುವ ದೇವರಾದರು, ಶತಮಾನದ ಸಂತರಾದರು. ನಾವು ನಡೆದಾಡುವ ವ್ಯತ್ಯಾಸ. ಎದರೊಳಗೆ ವ್ಯತ್ಯಾಸ? ಬದುಕುವ ರೀತಿಯೊಳಗೆ ವ್ಯತ್ಯಾಸ. ಅವರು ಇದೇ ಸೂರ್ಯನ ಬೆಳಕನ್ನು ಕಣ್ತುಂಬ ನೋಡಿದರು, ಬಾಳಿ ಬದುಕಿದರು. ಇದೇ ಚಂದಿರನ ಬೆಳದಿಂಗಳನ್ನು ನೋಡಿ ಸಂತೋಷಪಟ್ಟರು. ನಮಗೂ ಅದೇ ಚಂದಿರನ ಬೆಳದಿಂಗಳ. ಅವರು ಇದೇ ನದಿ, ಸಾಗರ, ಸರೋವರ ಹರಿಯೋದನ್ನು ನೋಡಿದರು, ನಾವು ನೋಡಿದ್ದೇವೆ. ಅವರು ಇದೇ ಭೂಮಂಡಲದ ಮ್ಯಾಗ ನಡೆದಾಡಿದರು, ನಾವು ನಡೆದಾಡಿದ್ದೇವೆ. ಅವರು ನುಡಿದ್ರು, ನಾವು ನುಡಿದೇವಿ. ಆದರೂ ಸಹಿತ ವ್ಯತ್ಯಾಸ ಆಗಿಲ್ಲೇನು ಅವ್ರ ಬದುಕಿಗೂ ನಮ್ಮ ಬದುಕಿಗೂ? ಕಾರಣ ಇಷ್ಟೇ, ಅವರು ಏನು ಭಗವಂತ ಬದುಕನ್ನು ಕೊಟ್ಟಿದ್ನಲ್ಲ, ಯಾವುದಕ್ಕಾಗಿ ಕೊಟ್ಟಾನ? ಈ ಜಗತ್ತಿಗೆ ಮನುಷ್ಯ ಬಂದ ಉದ್ದೇಶ, ಧ್ಯೇಯ, ಗುರಿ ಏನದ ಅನ್ನುವಂಥದ್ದನ್ನು ಅರಿತುಕೊಂಡು ಅವರು ಆ ರೀತಿಯೊಳಗೆ ಬದುಕಿದ್ರು. ನಮಗದು ಗೊತ್ತಾಗಲಿಲ್ಲ. ಈ ಜಗತ್ತಿಗೆ ನಾವು ಎದಕ್ಕೆ ಬಂದೀವಿ, ಏನು ಮಾಡಾಕ ಬಂದೀವಿ, ಬಂದ ನಿಲ್ಲುವ ಉದ್ದೇಶ ಏನನ್ನೋದು ನಮಗೆ ಗೊತ್ತಾಗಲಿಲ್ಲ. ಅವರು ಗೊತ್ತುಪಡಿಸಿಕೊಂಡು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರು. ನಾವು ಅವ್ರ ಜಗತ್ತಿನೊಳಗನ ಬಾಳಿ ಬದುಕಿದ್ವಿ. ನಮ್ಮ ಬದುಕು ಅಜ್ಞಾನದಿಂದ ಕೂಡ್ಯದ, ಅವರ ಬದುಕು ಜ್ಞಾನದಿಂದ ಕೂಡ್ಯದ. ಇಷ್ಟೇ ವ್ಯತ್ಯಾಸ. ಅವರು ಏನು ನೋಡಬೇಕು ಅದನ್ನು ನೋಡಿದರು, ಏನು ಕೇಳಬೇಕು ಅದನ್ನು ಕೇಳಿದರು, ಏನು ಮುಟ್ಟಬೇಕು ಅದನ್ನು ಮುಟ್ಟಿದರು, ಯಾವುದನ್ನು ಭಾವಿಸಬೇಕೋ ಅದನ್ನೇ ಭಾವಿಸಿಕೊಂಡರು, ಯಾವುದನ್ನು ವಿಚಾರಿಸಬೇಕಾಗಿತ್ತೋ ಅದರ ಬಗ್ಗೆ ಅಷ್ಟೇ ವಿಚಾರ ಮಾಡಿದರು. ನಮ್ಮದು ಹಂಗಾಗಲಿಲ್ಲ. ಯಾವುದನ್ನು ನೋಡಬಾರ್ದಾಗಿತ್ತಲ್ಲ ಅದನ್ನು ನೋಡಿದ್ವಿ, ಯಾವುದನ್ನು ಕೇಳಬಾರ್ದಾಗಿತ್ತಲ್ಲ ಅದನ್ನು ಕೇಳಿದ್ವಿ, ಯಾವುದನ್ನು ಮುಟ್ಟಬಾರ್ದಾಗಿತ್ತಲ್ಲ ಅದನ್ನು ಮುಟ್ಟಿದ್ವಿ, ಯಾವುದನ್ನು ಕುಡಿಬಾರ್ದಾಗಿತ್ತೋ ಯಾವುದನ್ನು ತಿನ್ನಬಾರ್ದಾಗಿತ್ತೋ ಅದನ್ನೆಲ್ಲ ತಿಂದು ಕುಡಿದು ನಮ್ಮ 100 ವಸಂತಗಳ ಬದುಕನ್ನು ನಾವು ಅಜ್ಞಾನದೊಳಗೆ ಕಳೆದ್ವಿ. ಅವರು ಜ್ಞಾನದೊಳಗೆ ಕಳೆದ್ರು. ಆದ್ದರಿಂದ ಜ್ಞಾನ ಯೋಗಿಗಳಾದರು. ಜ್ಞಾನದಂಥ ಸಿರಿ ಸಂಪತ್ತ ಯಾವುದದ ಹೇಳಿ ಜಗತ್ತಿನೊಳಗೆ? ಧನಹೀನೋ ನ ಹೀನಶ್ಚ ಧನಿಕಃ ಸ ತು ನಿಶ್ಚಯಂ ವಿದ್ಯಾರತ್ನೇನ ಯೋ ಹೀನಃ ಸ ಹೀನಃ ಸರ್ವವಸ್ತುಷು. ಎಷ್ಟು ಚಲೋ ಮಾತು ಹೇಳ್ತಾರೆ ಅನುಭಾವಿಗಳು. ಮನುಷ್ಯನೇ, ನೀನು ಬೆಳ್ಳಿ ಬಂಗಾರ ವಸ್ತು ಒಡವೆ ಅಧಿಕಾರ ಅಂತಸ್ತು ಕನಕ ಕಾಂಚನ ಗಳಿಸಿದ ಮಾತ್ರಕ್ಕೆ ನೀನು ಸಿರಿವಂತಾಗಾಕ ಬರೋದಿಲ್ಲ. ಸಾಮಾನ್ಯರ ದೃಷ್ಟಿಯೊಳಗೆ ಸಿರಿವಂತರು ಯಾರು ಅಂತ ಕೇಳಿದ್ರೆ, ಕೋಟಿ ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿರ್ತಾರಲ್ಲ, ಬ್ಯಾಂಕ್ದೊಳಗೆ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿರ್ತಾರಲ್ಲ,
ಧನ ಸಂಪತ್ತು ಗಳಿಸಿದವರು ಶ್ರೀಮಂತರಲ್ಲ. ಮತ್ತು ಯಾರು ಶ್ರೀಮಂತರು ಈ ಜಗತ್ತಿನೊಳಗಂತ ಕೇಳಿದರೆ ಅವ್ರು ಹೇಳ್ತಾರ, ಧನಹೀನೋ ನ ಹೀನಶ್ಚ ಧನಿಕಃ ಸ ತು ನಿಶ್ಚಯಂ ವಿದ್ಯಾರತ್ನೇನ ಯೋ ಹೀನಃ ಸ ಹೀನಃ ಸರ್ವವಸ್ತುಷು. ಭಾಳ ಅದ್ಭುತವಾದ ಮಾತು ಹೇಳ್ತಾರೆ ಅವರು ಅನುಭಾವಿಗಳು. ಈ ಜಗತ್ತಿನೊಳಗೆ ಯಾವುದು ಕ್ಷಣಿಕ ಸುಖ ಕೊಡುತ್ತದೋ, ಯಾವುದು ಪರಮ ಶಾಂತಿಯನ್ನು ಕೊಡುವುದಿಲ್ಲವೋ, ಯಾವುದು ಒಂದಿಷ್ಟು ತತ್ಕ್ಷಣದೊಳಗೆ ಸುಖ ಅಂತ ಅನ್ನಿಸ್ತದಲ್ಲ, ಆ ಬಾಹ್ಯ ಸಿರಿ ಸಂಪತ್ತು ಅಂತ ಏನು ಕರಿತೀವಲ್ಲ, ಅದನ್ನು ಗಳಿಸಿಕೊಂಡವರು ಶ್ರೀಮಂತರಲ್ಲ. ಯಾಕಲ್ಲಂದ್ರೆ ಅದು ಯಾರಿಗೂ ಸುಖ ಕೊಟ್ಟಿಲ್ಲ. ಬೆಳ್ಳಿ ಬಂಗಾರ ಕೋಟಿ ಅನ್ನೋದೇನೈತಲ್ಲ, ಅದನ್ನು ಗಳಿಸಿದವರು ಸುಖವಾಗಿ ಅದಾರ ಏನು ಜಗತ್ತಿನೊಳಗೆ? ಒಬ್ಬರು ಇಲ್ಲ. ಯಾಕೆ? ಅದು ಸುಖ ಕೊಡೋದಿಲ್ಲ, ಕೊಟ್ಟಂಗ ಮಾಡ್ತದ. ಆದರೆ ಕಾಯಂ ಯಾರಿಗೆ ಕೊಟ್ಟಿಲ್ಲ. ಅದು ಸಂತೋಷವನ್ನು ಸಂತೃಪ್ತಿಯನ್ನು ಯಾರಿಗೂ ಕೊಟ್ಟಿಲ್ಲ. ಇನ್ನೂ ತನಕ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಧನ ಕನಕಂತ ಏನದವಲ್ಲ, ಯಾರಿಗೂ ಸುಖ ಕೊಟ್ಟಿಲ್ಲ. ಆದ್ದರಿಂದ ಯಾವುದು ಸಮಾಧಾನ ಕೊಡೋದಿಲ್ಲವೋ, ಯಾವುದು ಸಂತೋಷವನ್ನು ಬದುಕಿನ ತುಂಬೆಲ್ಲ ಹರುವುದಿಲ್ಲವೋ ಅಂತಹ ಕ್ಷಣಿಕವಾದ ಸಿರಿ ಸಂಪತ್ತು ಗಳಿಸಿಕೊಂಡವರು ಹೇಗೆ ಸಿರಿವಂತರಾಗತ್ತಾರ? ಮತ್ತು ಯಾರು ಸಿರಿವಂತರಂತ ಕೇಳಿದ್ರೆ, ಯಾವುದನ್ನು ಗಳಿಸಿಕೊಂಡ್ರೆ ಅಂತರಂಗದೊಳಗೆ ಸಮಾಧಾನ ಸಂತೃಪ್ತಿ ಸಂತೋಷ ನೆಲೆಗೊಳ್ಳುತ್ತದೋ, ಯಾವುದನ್ನು ಸಂಪಾದನೆ ಮಾಡಿದರೆ ಬದುಕು ಸಿರಿವಂತ ಆಗ್ತದಲ್ಲ, ಅಂತಹ ಜ್ಞಾನ ಸಂಪತ್ತನ್ನು ಗಳಿಸಿಕೊಂಡಾಗ ಮಾತ್ರ ನೀನು ನಿಜವಾದ ಸಿರಿವಂತ ಆಗ್ತಿದ್ದಿ ಜಗತ್ತಿನೊಳಗೆ. ಹೊರತು ಇರದಿದ್ರೆ ನೀನು ಏನೆಲ್ಲ ಗಳಿಸಿದ್ರೂ ಸಹಿತ ಬಡವನೇ. ಈಗ ಅಪ್ಪುಗಳ ಹತ್ರ ಏನಿತ್ತು ಹೇಳ್ರಿ? ರೊಕ್ಕ ರೂಪಾಯಿ ಇಡಾಕ ಕಿಸೆ ಇರಲಿಲ್ಲ. ಬ್ಯಾಂಕ್ದೊಳಗೆ ಒಂದು ಪಾಸ್ಬುಕ್ ಇರಲಿಲ್ಲ, ಏನೇನಿಲ್ಲ. ಅವ್ರ ಬದುಕು ಹೇಗಿತ್ತು? ಇದು ಏನದಲ್ಲ ಬಯಲಿನ ರೂಪದೊಳಗೆ ಬದುಕಿದ್ರು ಅವರು. ಅವ್ರ ಬಳಿ ಏನೂ ಇರಲಿಲ್ಲ, ಆದರೂ ಸಹಿತ ಜಗತ್ತಿನೊಳಗೆ ಅವರಷ್ಟು ಶ್ರೀಮಂತರು ಮತ್ತೊಬ್ಬರಿಲ್ಲ. ನಮ್ಮ ಬಳಿ ಎಲ್ಲ ಅದ, ಬಡವರಾಗಿ ಬದುಕಾಕತ್ತೀವಿ. ಎಷ್ಟು ವಿಚಿತ್ರ ಅಲ್ಲೇನು ಬದುಕಿನ ರೀತಿ. ಆದ್ದರಿಂದ ಒಂದು ತಿಳ್ಕೋಬೇಕು ಮನುಷ್ಯ, ಬರೀ ಬಾಹ್ಯ ಸಿರಿ ಸಂಪತ್ತು ಗಳಿಸಿಕೊಂಡ್ರೆ ನೀನು ಸಿರಿವಂತ ಆಗೋದಿಲ್ಲ. ಯಾವುದಕ್ಕೆ ನಾಶ ಇಲ್ಲವೋ, ಯಾವುದು ಕ್ಷಯ ಆಗೋದಿಲ್ಲವೋ, ಯಾವುದು ಎಂದೆಂದಿಗೂ ಸವೆಯುವುದಿಲ್ಲವೋ ಅಂತಹ ಪರಮ ಸತ್ಯದ ಜ್ಞಾನವನ್ನು ಗಳಿಸಿಕೊಂಡಾಗ ಮಾತ್ರ ನೀನು ಸಿರಿವಂತ ಆಗಾಕ ಬರ್ತದೆ. ಹೊರತು ನೀ 100 ವರ್ಷ ಅಜ್ಞಾನದೊಳಗೆ ಬದುಕಿದ್ರೂ ಸಹಿತ ನೀನು ಬಡವಾಗ್ತಿದ್ದಿ, ಹೊರತು ಎಂದು ಸಿರಿವಂತ ಆಗೋದಿಲ್ಲ. ಅದಕ್ಕೆ ಅಲ್ಲಮರು ಹೇಳುತ್ತಾರೆ, ದ ಲ್ಯಾಂಡ್ ಈಸ್ ನಾಟ್ ಯುವರ್ಸ್, ದ ಗೋಲ್ಡ್ ಈಸ್ ನಾಟ್ ಯುವರ್ಸ್, ದ ಮಿಸ್ಟ್ರೆಸ್ ಈಸ್ ನಾಟ್ ಯುವರ್ಸ್, ಆಲ್ ದಟ್ ಈಸ್ ದ ಆರ್ಡರ್ ಆಫ್ ದಿ ವರ್ಲ್ಡ್. ಎಷ್ಟು ಚಲೋ ಮಾತು ಹೇಳ್ತಾರೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿತ ನಿನ್ನದಲ್ಲ, ನಿನ್ನೊಡವೆ ಎಂಬುದು ಜ್ಞಾನದ ರತ್ನ. ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ನೀನು ಅಲಂಕರಿಸಿದೆಯಾದಡೆ, ನಿನ್ನಿಂದ ಬಿಟ್ಟು ಗುಹೇಶ್ವರ ಲಿಂಗದಲ್ಲಿ ಸಿರಿವಂತರಾರು ಇಲ್ಲ ಕೇಳ ಎಲೆ ಮನಬೇ ಅಂತ ಅಲ್ಲಮ ಪ್ರಭುದೇವರು ಹೇಳಿಲ್ಲೇನು? ಆ ವಚನಕ್ಕೆ ನಿದರ್ಶನ ಯಾರು ಅಂತ ಕೇಳಿದ್ರೆ ಅಪ್ಪುಗಳು ಜ್ಞಾನಯೋಗಿಗಳು. ಅವರು ಈ ಜಗತ್ತಿಗೆ ಭೂಮಿಗಾಗಿ ಬರಲಿಲ್ಲ, ಸೀಮೆಗಾಗಿ ಬರಲಿಲ್ಲ, ಕನಕ ಕಾಂಚನಕ್ಕಾಗಿ ಬರಲಿಲ್ಲ, ಮತ್ತು ಯಾವುದಕ್ಕಾಗಿ ಬಂದರು ಅಂತ ಕೇಳಿದರೆ ಅವ್ರಿಗೆ ಗೊತ್ತಿತ್ತು, ಈ ಒಡವೆಗಳು ಏನು ಧರಿಸಿಕೊಳ್ತೀವಲ್ಲ ಕಿವಿಯೊಳಗೆ ಕೊರಳಾಗ, ಇವು ಯಾರಿಗೂ ಸುಖ ಕೊಟ್ಟಿಲ್ಲ, ಹೊಡೆದಾಡಕ್ಕೆ ಹಚ್ಚೋದು ಬಿಟ್ಟಿಲ್ಲ. ಅದಕ್ಕೆ ಇವನು ನಾನು ಅಲಂಕರಿಸೋದು ಬ್ಯಾಡ ಅಂತ ತಿಳ್ಕೊಂಡು ಭೂಮಿ ಸೀಮೆ ಕನಕ ಕಾಂಚನ ಇವು ನನ್ನ ಒಡವೆಗಳಲ್ಲ. ನನ್ನ ಒಡವೆ ಯಾವುದಂತ ಕೇಳಿದರೆ ಜ್ಞಾನ ರತ್ನ ಅಂತ ತಿಳ್ಕೊಂಡು ಅದನ್ನೇ ಅಲಂಕರಿಸಿಕೊಂಡು
82 ವಸಂತಗಳ ಕಾಲದವರೆಗೆ ಬಾಳಿ ಬದುಕಿದರು. ಹಾಗೆ ನಾವು ಒಂದಿಷ್ಟು ಅಂಥ ಗುರುಗಳು ಶಿಷ್ಯರು ಆಗೇವಿ ಅಂದ ಬಳಿಕ, ಅಂಥ ಗುರುವಿನ ಭಕ್ತರಾಗೇವಿ ಅಂದ ಬಳಿಕ ನಾವು ಒಂದಿಷ್ಟು ಏನು ಭಗವಂತ ಒಂದಿಷ್ಟು ಅವಕಾಶ ಮಾಡಿ ಕೊಟ್ಟಾನಲ್ಲ, ಭೂಮಂಡಲದೊಳಗೆ ಬದುಕಾಕ ಆಯುಷ್ಯವನ್ನು ಕೊಟ್ಟಾನಲ್ಲ, ಸಾಧ್ಯ ಆದಷ್ಟು ನಾವು ಒಂದಿಷ್ಟು ಅಂತಹ ಜ್ಞಾನ ಸಂಪತ್ತನ್ನು ಗಳಿಸಿಕೊಂಡು ನಮ್ಮ ಬದುಕನ್ನು ಸಿರಿವಂತಗೊಳಿಸಿಕೊಳ್ಳಬೇಕು. ಒಬ್ಬ ಹಾದಿ ಹಿಡ್ಕೊಂಡು ಹೊರಟಿದ್ದ. ಹಾದಿ ಪಕ್ಕದೊಳಗೆ ಹೂಗಂಟಿ ಬೆಳೆದಿತ್ತು. ಅದನ್ನು ಕೇಳಿದೀವ. ಹೂಗಂಟಿಗೆ ಕೇಳಿದ ಮನುಷ್ಯ, ನಿನ್ನ ಬದುಕಿನ ಉದ್ದೇಶ ಏನು, ನಿನ್ನ ಬದುಕಿನ ಸಾರ್ಥಕತೆ ಏನು ಅಂತ ಹೂಗಂಟಿಯನ್ನು ಮನುಷ್ಯ ಕೇಳಿದ. ಅದು ಹೂಗಂಟಿ ಹೇಳಿತು, ನನ್ನ ಬದುಕಿನ ಉದ್ದೇಶ, ನನ್ನ ಬದುಕಿನ ಸಾರ್ಥಕತೆ ಯಾವುದು ಅಂತ ನಿಂದು ಪ್ರಶ್ನೆ ಅದಲ್ಲ. ಅದಕ್ಕೆ ನಂದು ಉತ್ತರ ಹಿಂಗದ ಅಲ್ಲ. ನನ್ನ ಬದುಕಿನ ಉದ್ದೇಶ 2 ಹೂಗಳನ್ನು ಅರಳಿಸೋದು. ನನ್ನ ಬದುಕಿನ ಸಾರ್ಥಕತೆ ಇರೋ ತಕ ಒಂದಿಷ್ಟು ನಿಮ್ಮಂಥವ್ರು ಏನು ಬಂದಿರ್ತೀರಲ್ಲ, ನನ್ನ ಸುತ್ತಮುತ್ತ ಬಂದವರೆಲ್ಲರಿಗೂ ಸುವಾಸವನ್ನು ಹರಡೋದು, 2 ಹೂಗಳನ್ನು ಬಿಡೋದು, ಜಗತ್ತಿನ ತುಂಬೆಲ್ಲ ಸುವಾಸವನ್ನು ಹರವೋದು. ಇದೇ ನನ್ನ ಬದುಕಿನ ಸಾರ್ಥಕತೆ, ಇದೇ ನನ್ನ ಬದುಕಿನ ಉದ್ದೇಶ. ಹೂಗಂಟಿಗೆ ಗೊತ್ತದ. ಆ ಹೂಗಂಟಿಯನ್ನು ಹಚ್ಚಿದ ಮನುಷ್ಯಾಗ ಗೊತ್ತಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದದ? 8 ವರ್ಷ ಬದುಕಿದ್ರೆ ಏನು ಪ್ರಯೋಜನ? ಅದಕ್ಕೆ ಅಪ್ಪುಗಳು ಇರೋ ತಕ ಏನು ಮಾಡಿದರು? ಜ್ಞಾನದ ಸುವಾಸವನ್ನು ಹರವಿದ್ರು. ಬರೀ ಭಾರತ ದೇಶ ಅಲ್ಲ, ಹೊರದೇಶದ ತುಂಬೆಲ್ಲ ಜ್ಞಾನದ ಸುವಾಸವನ್ನು ಹರವಿ ಬಂದರು. ಬಹಳಷ್ಟು ಜನ ದಾರ್ಶನಿಕರು, ದಾಸರು ಎಲ್ಲರೂ ಬಂದು ಹೋಗ್ಯಾರ ಜಗತ್ತಿನೊಳಗೆ. ಅದೇ ಒಂದು ದಾರ್ಶನಿಕರ ಸಾಲಿನೊಳಗೆ, ಅದೇ ಒಂದು ದಿವ್ಯತೆಯನ್ನರಿದ ಅನುಭಾವಿಗಳ ಒಂದು ಸಾಲಿನೊಳಗೆ ಯಾರು ನಿಂತಾರ ಈ 21ನೇ ಶತಮಾನದೊಳಗಂತ ಕೇಳಿದ್ರೆ, ಅಲ್ಲಮನ ಅಪರಾವತಾರಿಯಾಗಿ ಪರಮ ಪೂಜ್ಯರು ನಿಂತಿದ್ದರು ನಮ್ಮ ನಿಮ್ಮ ಮಧ್ಯದೊಳಗೆ. ಅಷ್ಟು ದೊಡ್ಡವರವರು. ಅವರ ಬಗ್ಗೆ ಶಬ್ದಗಳು ಸಾಲುವುದಿಲ್ಲ. ಅವರು ಮನಸ್ಸನ್ನು ಮೀರಿದವರು. ಅವರ ಬಗ್ಗೆ ಮನಸ್ಸಿನಿಂದ ಏನು ವಿಚಾರ ಮಾಡ್ತೀವಲ್ಲ, ಅಪ್ಪುಗಳ ಜೀವನದ ಪರಿಯನ್ನು, ಅವರ ಜೀವನದ ಕ್ರಮವನ್ನು, ಅದು ಮನಸ್ಸನ್ನು ಮೀರಿದ್ದು ನಿಲುವ, ಅದು ಮಾತುಗಳನ್ನು ಮೀರಿರತಕ್ಕಂಥ ನಿಲುವ. ಹಂಗೆ ಬದುಕಿದ್ರವರು ನಮ್ಮ ನಿಮ್ಮ ಮಧ್ಯದೊಳಗೆ. ಏನು ಅದ್ಭುತ ಬದುಕು! 82 ವರ್ಷ ಬರೀ ಜ್ಞಾನಕ್ಕಾಗಿ ಮೀಸಲ ಇತ್ತು. ಕಣ್ಣು ಮೀಸಲು ಶಿವನ, ಕಣ್ಣು ತುಂಬ ಎಲ್ಲ ಕಡೆಗೂ ಸಹಿತ ಪರಮ ಸತ್ಯವನ್ನೇ ನೋಡಿದರು. ಏನು ಕಣ್ಣಿಗೆ ಕಾಣಿಸ್ತದಲ್ಲ ಜಗತ್ತ, ದೇವನ ಅಭಿವ್ಯಕ್ತ ರೂಪ ಇದು. ಅದೇ ದೇವನಿಂದ ಹೊರಹೊಮ್ಮೆದ ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ತೇನ ತ್ಯಕ್ತೇನ ಭುಂಜಿತಾ ಮಾಗೃದ ಕಸ್ಯ ಸ್ವಿಧನಂ ಅಂತ ಉಪನಿಷತ್ಕಾರ ಹೇಳೋದಿಲ್ಲ. ಅದೇ ಒಂದು ಪರಮ ಸತ್ಯದ ರೂಹ ಇದು ಜಗತ್ತ. ಎಲ್ಲಿ ನೋಡಿದಡಲ್ಲಿ ಪರಮ ಸತ್ಯವೇ ತುಂಬ್ಯದ. ಬಸವಣ್ಣವ್ರು ಹೇಳೋದಿಲ್ಲ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಹಾಗೆ ಕಣ್ಣಿರು ತನಕ ಎಲ್ಲ ಕಡೆಗೂ ಸತ್ಯವನ್ನೇ ನೋಡಿದರು. ನಿಸರ್ಗದ ಸೌಂದರ್ಯವನ್ನು ತುಂಬಿಕೊಂಡ್ರ ಅಪ್ಪುಗಳು. ಆದ್ರೆ ನಮ್ಮ ಮುಂದೆ 2 ಹೂಗಳು ಅರಳಿ ನಿಂತಿರ್ತಾವು, ನೋಡಾಕವಲ್ಲ ಮನುಷ್ಯ. ಎಲ್ಲಿ ಹೂ ಅರಳಿರ್ತಾವೋ ಅಲ್ಲಿ ಕಣ್ಣು ಮುಚ್ಕೊಂಡು ತಿರುಗಾಡ್ತಾನ. ಎಲ್ಲಿ ನೋಡಬಾರ್ದಾಗಿತ್ತು ಅದನ್ನು ಕಣ್ಣು ತುಂಬಿಕೋತಾನ. ಕೆಟ್ಟದ್ದನ್ನು ನೋಡ್ತಾನ, ಒಳ್ಳೆಯದನ್ನು ಬಿಡ್ತಾನ. ಆದ್ರೆ ಅವ್ರು ಹಂಗೆ ಮಾಡಲಿಲ್ಲ. ಕಣ್ಣಿರೋ ತನಕ ಇದು ಭಗವಂತನ ಅಭಿವ್ಯಕ್ತ ರೂಪ. ನಮ್ಮ ನಿಮ್ಮ ಎಲ್ಲರೊಳಗೂ ಸಹಿತ ಪರಮ ಸತ್ಯ ಪರಮಾತ್ಮ ತುಂಬ್ಯಾನಂತ ತಿಳ್ಕೊಂಡು ಈ ದೃಷ್ಟಿಯಿಂದ ನೋಡಿದರೂ ಕಣ್ಣು ಭಗವಂತನಿಗೆ ಮೀಸಲಾದವು.
ಇರೋ ತನಕ ಸಂತರ ಶರಣರ ಮಹಾತ್ಮರ ಮಹಾನುಭಾವಿಗಳ ನುಡಿಗಳನ್ನು ಕೇಳಿದ್ರು, ಕಿವಿ ಪವಿತ್ರ ಮಾಡಿಕೊಂಡ್ರು, ಕೈಗಳನ್ನು ಪವಿತ್ರ ಮಾಡಿಕೊಂಡ್ರು, ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಂಡ್ರು, ಹೃದಯದೊಳಗೆ ಪರಮ ಪ್ರೇಮವನ್ನು ತುಂಬಿಟ್ಟುಕೊಂಡು ಬರೀ ಇಂಡಿ ಜನಗಳನ್ನು ಅಷ್ಟೇ ಅಲ್ಲ, ಇಂಡಿಯಾದವರನ್ನೇ ಪ್ರೀತಿ ಮಾಡಿದರು. ಅಷ್ಟು ವಿಶಾಲ ಹೃದಯವನ್ನು ಬೆಳೆಸಿಕೊಂಡ್ರಲ್ಲ. ಅಂಥ ಗುರುಗಳ ಬಗೆಗೆ ಏನು ಹೇಳೋದದ? ಅವರಲ್ಲಿರತಕ್ಕಂಥ ಜ್ಞಾನ ಆಗಸದಷ್ಟು ಅಗಲ, ಭೂಮಂಡಲದಷ್ಟು ವಿಸ್ತಾರ, ಸಾಗರದಷ್ಟು ಆಳ. ಅಂತಹ ಅಪ್ರತಿಮ ಜ್ಞಾನಿಗಳ ಗುರು ನಮನ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ತಾವೆಲ್ಲರೂ 15 ದಿನಗಳ ಕಾಲದವರೆಗೆ ಜ್ಞಾನದ ನುಡಿಗಳನ್ನು ಕೇಳ್ತಾ ಬಂದಿದ್ದೀರಿ. ನಿಜವಾಗಿಯೂ ಸಹಿತ ಜ್ಞಾನಕ್ಕಿಂತ ಮಿಗಿಲಾದ ಪವಿತ್ರವಾದ ವಸ್ತು ಆಗಲಿ, ಶ್ರೇಷ್ಠ ಸಂಪತ್ತಾಗಲಿ ಈ ಜಗತ್ತಿನೊಳಗೆ ಮತ್ತೊಂದಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳ್ತಾರೆ ಭಗವದ್ಗೀತೆಯೊಳಗೆ. ಜ್ಞಾನದಂಥ ಪವಿತ್ರವಾದ ವಸ್ತು, ಶ್ರೇಷ್ಠ ವಸ್ತು ಪ್ರಪಂಚದೊಳಗೆ ಮತ್ತೊಂದಿಲ್ಲ. ಈಗ ಅಪ್ಪುಗಳು ಏನು ಜ್ಞಾನ ಗಳಿಸ್ಕೊಂಡಿದ್ರಲ್ಲ, ಒಂದು ಪರಡಿ ಅಂತಿರಲ್ಲ, ಪರಡಿ, ಆ ಪರಡಿಗೆ 2 ತಕ್ಕಡಿಗಳಿರ್ತಾವೆ. ಒಂದು ತಕ್ಕಡಿಯೊಳಗೆ, ಒಂದು ಪರಡಿಯೊಳಗೆ ಅಪ್ಪುಗಳು ಜ್ಞಾನ ಇಡೋದು, ಇನ್ನೊಂದು ಪರಡಿಯೊಳಗೆ ಜಗತ್ತಿನ ಎಲ್ಲ ಸಿರಿ ಸಂಪತ್ತನ್ನು ಇಡೋದು. ಆ ಬಳಿಕ ಎರಡನ್ನು ತೂಗಿದ್ರಪ್ಪ ಅಂದ್ರೆ ಅಪ್ಪುಗಳು ಗಳಿಸಿಕೊಂಡಿರ್ತಕ್ಕಂಥ ಜ್ಞಾನಕ್ಕೆ ಜಗತ್ತಿನ ಯಾವ ಸಿರಿ ಸಂಪತ್ತು ಸಹಿತ ಸಮವಾಗಿ ತೂಗುವುದಿಲ್ಲ. ಅಷ್ಟು ಶ್ರೇಷ್ಠ, ಅಷ್ಟು ಪವಿತ್ರ ಜ್ಞಾನ. ಅಂಥ ಜ್ಞಾನಯೋಗಿ ಗುರುಗಳ ಗುರು ನಮನ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತ ಪರಮ ಪೂಜ್ಯರು ಅಪ್ಪುಗಳಿಗೆ ಅತ್ಯಂತ ಪ್ರಿಯ ಶಿಷ್ಯರವರು. 10-15 ವರ್ಷಗಳ ಕಾಲ ಅವರ ಸೇವೆಯೊಳಗೆ ಇದ್ದವರು ತಮ್ಮನ್ನು ತಾವು ಪರಿಪೂರ್ಣವಾಗಿ ಅಪ್ಪುಗಳಿಗೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಮಹಾನುಭಾವರು. ಅಂಥವರ ಜ್ಞಾನದ ನುಡಿಗಳನ್ನು ತಾವೆಲ್ಲರೂ ಕೇಳಿದ್ದೀರಿ, ಸಂತೋಷಪಟ್ಟಿದ್ದೀರಿ. ನಮಗೆ ಇವತ್ತು ಒಂದು ದಿವಸ ಬರ್ಬೇಕಾದ್ರೆ ಹೆಂಗೆ ಹೋಗಬೇಕಪ್ಪ ಅಂತ ಅನಿಸಿತು ಇದ್ರಾಗ ಚಳ್ಯಾಗ. ಆದ್ರೆ ನೀವು 13 ದಿವಸ ಕಳೆದಿರಲ್ಲ. ಇಂಡಿಯವ್ರಂದ್ರೆ ಸಾಮಾನ್ಯ ಅಲ್ಲವರು. ಇಂಡಿಯವ್ರಂದ್ರೆ ಶಾರೀರಿಕವಾಗಿಯೂ ಸದೃಢವುಳ್ಳವರು, ಮಾನಸಿಕವಾಗಿಯೂ ಅತ್ಯಂತ ಶಕ್ತಿ ಸಾಮರ್ಥ್ಯವುಳ್ಳವರು. ಆದ್ದರಿಂದಲೇ ಇಂಥ ಚಳಿಯೊಳಗೂ ಸಹಿತ ನಾವು ಅಪ್ಪುಗಳ ಒಂದು ಗುರು ನಮನದ ಮಹೋತ್ಸವದ ಕುರಿತು ಎಷ್ಟೇ ಚಳಿ ಇರುವಲ್ದ್ಯಾಕ ನಾವು ಮಾತ್ರ ಜ್ಞಾನದ ನುಡಿಗಳನ್ನು ಕೇಳಿ ನಮ್ಮ ಬದುಕನ್ನು ಬೆಳಕಾಗಿಸಿಕೊಳ್ತೀವಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಬಂದವರು ತಾವೆಲ್ಲರೂ. ನಿಮ್ಮನ್ನೆಲ್ಲರನ್ನು ನೋಡಿ ಭಾಳ ಸಂತೋಷ ಆಯ್ತು, ಆನಂದ ಆಯ್ತು. ಹೀಗಾಗಿ ನಮ್ಮನ್ನು ಸಹಿತ ಅಪ್ಪುಗಳು ಬರ್ಬೇಕಂತ ಹೇಳಿ ಕರೆಸಿಕೊಂಡಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಈ ಪ್ರವಚನ ಸೇವಾ ಸಮಿತಿಯವರಿಗೂ ತಮ್ಮೆಲ್ಲರಿಗೂ ಅಪ್ಪುಗಳ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ಹಾರೈಸುತ್ತಾ ಈ 2 ನುಡಿಗಳನ್ನು ಗುರುದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತೀವಿ. ನಮಸ್ಕಾರ. ಪರಮ ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮಿ